ಹೇಗೆ ಮುಕ್ತಾಯ ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ವೇಳೆ ಈ ಸಮಾರಂಭದಲ್ಲಿ ನಾನು ಈ ಮಾತಾಡಬೇಕಾದ್ರೆ ಯಾವುದೇ ವಿಧವಾದ ಸಣ್ಣ ಪುಟ್ಟ ತಪ್ಪು ಅಥವಾ ಲೋಪದೋಷ ಕಂಡು ಬಂದರೆ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಕಾರಣ ಏನಂದರೆ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಓದೋಕ್ಕಾಗಲೇ ಇಲ್ಲ. ನಾನು ಓದಿರೋದೇ 9ನೇ ಕ್ಲಾಸು, ಕನ್ನಡ ಮೀಡಿಯಂ. ಕಷ್ಟಪಟ್ಟು ಪಾಸಾಗಿದ್ದು SSLC, ಅದು ದುಡ್ಡು ಕೊಟ್ಟು. ಯಾಕಂದರೆ ಯಾವುದೇ ಒಬ್ಬ ಬರಹಗಾರನಿಗೆ ಯಾವುದೇ ವಿಚಾರ ಮಾತಾಡಬೇಕಾದ್ರೂ ತಪ್ಪಿರಬಾರ್ದು. ನಾನೇನು ರಾಹುಬದ್ದೂರು ದಿವಾನರು ಮಹಾರಾಜ ವಂಶದಲ್ಲಿ ಹುಡ್ತಾನಲ್ಲ, ತೀರಾ ಗಡುಬಡಿಸ್ತಾನೆ. ಕೆಂಪಪ್ಪರ ಅಗ್ರಹಾರ, ಬೆನಿಮಿಲ್ ಕ್ಯಾಂಟೀನು, ಅದು ಆ್ಯಕ್ಚುಲಿ ಒಂದು ಸ್ಲಮ್ ಏರಿಯಾ. ನಾನು ಹುಟ್ಟಿದಂಥ ವಾತಾವರಣ ಅದು. ನಾವು ಒಂದೊಂದು ಊಟಕ್ಕೂ ಕಷ್ಟಪಟ್ಟಿದ್ದೀವಿ. ರಾತ್ರಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ದಿವಸಗಳಲ್ಲಿ ನೆಲನೇ ಹಾಸಿಗೆ, ಆಕಾಶನೇ ಓದಿಕೆ. ನಮ್ಮ ಬದುಕು, ನಮ್ಮ ಜೀವನ ಈ ಥರ ಇದ್ದಿತ್ತು. ನಮ್ಮದು ತುಂಬ ಕುಟುಂಬ, ಒಟ್ಟು ಎಲ್ಲ ಸೇರಿ 12 ಜನ. ತುಂಬ ಚಿಕ್ಕ ಮನೆ, ಭಾಳ ಸಣ್ಣ ಮನೆ ಅಂದರೆ ಎಲ್ಲೋ ಯಾವುದಿಲ್ಲ ಬಿಡಿ, ಚಿಕ್ಕದು, ಭಾಳ ಚಿಕ್ಕ. 4 ಚೇರ್ ಹಾಕ್ಬೋದಾಗಿತ್ತು ಅಂಥ ವಾತಾವರಣದಲ್ಲಿ ಬೆಳೆದವು ನಾನು. ತುಂಬ ಕಷ್ಟ. ಸಣ್ಣ ವಯಸ್ಸಲ್ಲೇ ತಂದೆ ಕಳ್ಕೊಂಡೆ. ಜೀವನ ಮಾಡೋದು ಭಾಳ ಕಷ್ಟ. ಯಾಕಪ್ಪ ಮಾಡೋದು ಅಂತ ಇರಬೇಕಾದ್ರೆ ಹೀಗೆ ಒಂದು ಸಣ್ಣ ಏಜ್ನಲ್ಲಿ ನನಗೆ 11ನೇ ವಯಸ್ಸು ಅಂತ ಕಾಣುತ್ತೆ. ನಮ್ಮ ತಂದೆಯವರು ತೀರೋದ್ರು. ಇನ್ನೆಲ್ಲ ಜವಾಬ್ದಾರಿ ನಮ್ಮ ತಾಯಿ ಮೇಲೆ ಬಿತ್ತು. ನಮ್ಮದು, ನಮ್ಮ ತಂದೆದು, ತಾತಂದು, ತಲೆಮಾರದು ಯಾವುದೋ ಆಸ್ತಿ ಇರಲಿಲ್ಲ. ತೀರಾ ಬಡಸ್ತಾನ, ಅದು ಬದುಕಬೇಕಾಗಿತ್ತು. ಆ ಮನೆ ವಾತಾವರಣ ಬಿಡುವಂಥ ಸಂದರ್ಭ ಬಂತು. ಇವತ್ತು ಮುಖ್ಯವಾಗಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ನಾನು ಹೀಗೆ ಮಾತಾಡ್ತಾ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ. ನನ್ನ ಬ್ಯಾಕ್ಗ್ರೌಂಡು ಹೇಳ್ತಾ ಇರ್ತೀನಿ. ಇವತ್ತು ಸಭಾಂಗಣದಲ್ಲಿ ಸಭೆಗೆ ಬಂದಿರತಕ್ಕಂಥ ನಮ್ಮ ಪರಮ ಪೂಜ್ಯ ಕರಿಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಅವರೆಷ್ಟು ಒತ್ತಡದಲ್ಲಿದ್ದಾರೆ ಅಂದರೆ, ಇವತ್ತು 8 ಗಂಟೆಗೆ ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ವಿಪರೀತ ಟ್ರಾಫಿಕ್ಕು. ಆದರೂ ಮಾತು ಕೊಟ್ಟರು ಬರ್ತೀನಿ ಅಂತ. ನಮ್ಮ ರಾಜಣ್ಣ ಇದ್ದಾರಲ್ವಾ, ನಿಂಗೆ ಯಾಕಣ್ಣ, ಮಾಡ್ತೀನಿ ಹೋಗೋಣ, ಬೇಗ ಕಳಿಸ್ಕೊಡ್ಬೇಕು ಅಂಥೇಳಿ ಭಾಳ ಪ್ರಯತ್ನಪಟ್ಟು ಇವತ್ತು ಸ್ವಾಮೀಜಿಗಳು ಬಂದಿದ್ದಾರೆ. ನಮ್ಮ ಸ್ವಾಮೀಜಿ ಬಗ್ಗೆ ಹೇಳ್ಬೇಕಾದ್ರೆ, ಅವರ ಭೇಟಿ ಸ್ನೇಹಿತನ ಕಡೆಯಿಂದ 9 ವರ್ಷಗಳ ಹಿಂದೆ ಆಯಿತು. ನಾನು ಬಹಳಷ್ಟು ನೊಂದಿದ್ದೆ. ಇಷ್ಟೇ ಹೇಳಿದ್ದು, ನೀನು ಧೈರ್ಯವಾಗಿರೋ, ಎಲ್ಲ ಕೆಲಸ ಆಗುತ್ತೆ ಅಂತ. ನನ್ನ ಎಲ್ಲರೂ ಏನು ಹೇಳ್ತಾರೆ ಅಂದರೆ DKS ಅಂತ ಕರೀತಾರೆ. ಇವತ್ತು ನಿಮ್ಗೆ ಗೊತ್ತಿರಬೇಕು, DKS ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ. ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದ ತುಂಬ ಇದೆ. ನನ್ನ ಶ್ರೀನಾ ಅಂತ ಕರೀತಾರೆ, ಶ್ರೀನಿವಾಸ್ ಅಂತ ಕರೀತಾರೆ. ಭಾಳಷ್ಟು ಇದು ಮಾಡ್ತಾರೆ. ತುಂಬ ಎಲ್ಲ ಕೆಲಸದಲ್ಲೂ ಭಾಗಿಯಾಗಿರೋದು. ಇವತ್ತು ನಮ್ಮ ಗುರುಗಳು ಒಂದು ಮಠ ಬೆಳೆಸ್ತಿದ್ದಾರೆ. ಅದು ನಡುವಿನಕೆರೆ ಕಾಡು ಸಿದ್ದೇಶ್ವರ ಮಠ. ಆ ಮಠದಲ್ಲಿ ಇವತ್ತೆಲ್ಲ ತಮಾಷೆಗೆ ಹೇಳ್ತಾರೆ. ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಯಾಕಂದರೆ ಆಸೆಯಿಂದ ಹೋಗಬೇಡಿ, ಆನೆ ಕಳ್ಕೊಬೇಕಾಗುತ್ತೆ ಅಂತ. ಆನೆ ಅಂದರೆ ಆರೋಗ್ಯ, ನೆಮ್ಮದಿ. ಮೊದಲನೇದು ಆರೋಗ್ಯ. ಇನ್ನು ಮಿಕ್ಕಿದೆಲ್ಲ ಮನೆ, ಮಠ, ಆಸ್ತಿ, ಚಿನ್ನ, ಬೆಳ್ಳಿ, ವಜ್ರ. ಎಷ್ಟೋ ಜನಕ್ಕೆ ಇವತ್ತು ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಇವತ್ತು ನಮ್ಮ ಗುರುಗಳು ಆನೆ ಸಾಕಿದ್ದಾರೆ, ಕುದುರೆಗಳು ಸಾಕಿದ್ದಾರೆ, ಹಸುಗಳು, ಕರುಗಳು ಸಾಕಿದ್ದಾರೆ, ವಿದ್ಯಾದಾನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಅನ್ನದಾಸೋಹ ನಡೀತಾ ಇದೆ ಮಠದಲ್ಲಿ. ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನನ್ನ ಈ ವೇದಿಕೆಗೆ ಬಂದು ನನ್ನ ಈ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಒಪ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಈ ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಈ ಸಭೆಗೆ ಸ್ವಾಗತ ಕೊಡ್ತಾ, ನನ್ನ ಸಣ್ಣದಿದು, ದಯವಿಟ್ಟು ನನ್ನ ಮಗ, ನನ್ನ ಶ್ರೀಮತಿ ಮತ್ತು ನಮ್ಮ ದಂಪತಿಗಳು ಎಲ್ಲರೂ 3 ಜನ ಬನ್ನಿ ದಯವಿಟ್ಟು ಪ್ಲೀಸ್. ಹೀಗೆ ಮಾತಾಡ್ತಾ ಎಲ್ರಿಗೂ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಎರಡು ಕೆಲಸ ಆಗುತ್ತೆ ಅದಕ್ಕೆ. ಕೆಲಸ ಹರ್ಷಪ್ಪ ಇದೀಗ ಶ್ರೀ 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 ಹರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು, ಕಾಡಸಿದ್ದೇಶ್ವರ ಸಂಸ್ಥಾನ ಮಠ ನೋಣವಿನಕೆರೆ ಹಾಗೂ ವಿರಕ್ತ ಮಠ ತುರುವೇಕೆರೆ, ಎಲ್ಲರ ಗೌರವಾನ್ವಿತ ಪ್ರೀತಿಯ ಅಜ್ಜಯ್ಯ ಸ್ವಾಮಿಗಳಿಗೆ, ಬೆಂಕೋಶ್ರೀಯವರು, ಅವರ ಧರ್ಮಪತ್ನಿ ಶ್ರೀಮತಿ ಮಂಗಳಾ ಶ್ರೀನಿವಾಸ್ ಅವರು, ಅವರ ಮಗ ಶ್ರೀ ಹರ್ಷ ಶ್ರೀನಿವಾಸ್ ಅವರು, ಅದೇ ರೀತಿಯಾಗಿ ಸೊಸೆ ಶ್ರೀಮತಿ ಸುಷ್ಮಿತಾ ಹರ್ಷ ಅವರಿಂದ ಗೌರವ ಸಮರ್ಪಣೆ. ಸರ್ ಮುಂದೆ ಕ್ಯಾಮರಾ ಫೋನು.
ಮತ್ತೆ ನನಗೆ ಓದಬೇಕು ಅನ್ನೋ ಇವತ್ತು ಎಷ್ಟೋ ಜನ ಓದಕ್ಕೆ ರೆಡಿ ಇದ್ದಾರೆ, ಓದಕ್ಕೆ ರೆಡಿ ಇದ್ದಾರೆ, ಓದಿಸೋ ರೆಡಿ ಇದೆ, ಓದೋರಿಲ್ಲ. ಈ ಜೀವನ ಇದು. ಹಾಗೂ ಇವು ನಮ್ಮ ಮನೇಲಿ ನನಗೆ ಹಸು ಇಟ್ಕೊಟ್ರು, ಹಸು ಸಾಕಬೇಕು ಅಂತೇಳಿ. ನಾನು ಹಾಲು ಮಾರ್ಕೊಂಡು ಮಂಜುನಾಥ್ ನಗರದಲ್ಲಿ ಮೋದಿ ಆಸ್ಪತ್ರೆ ಹತ್ರ ಹಾಲಿನ ಚಿನ್ನಪ್ಪನವರು 60 ಹಸು ಕಟ್ಟಿದ್ರು. ನಾನು ಒಂದೇ ಹಸು, ನಾಟಿ ಹಸು ಕಟ್ಟಿದ್ದೆ. ಅದು ಕರು ಹಾಕಿ ಮೂರು ಹಸು ಆಯಿತು. ಅದು ಸಣ್ಣ 2 ಕರು ಆಯಿತು. ಅವಾಗ 11 ಲೀಟ್ರ್ ಹಾಲು ಹಾಕ್ತಿದ್ದೆ. ಹಾಲಿನ ಸೀನ ಅಂದರೆ ಭಾಳ ಫೇಮಸ್ಸು ಮಂಜುನಾಥ್ ನಗರದಲ್ಲಿ, ತುಂಬ ಹುಚ್ಚು. ಯಾರಿಗಾರು ಹಾಲಿನ ಸೀನೆ ಮನೆ ಆದ್ರೂ ತೋರಿಸೋರು. ಕಾರಣ ಏನಂದರೆ 1980ನೇ ಇಸ್ವಿನಲ್ಲಿ ನಾನು ರಾಜ್ಕುಮಾರ್ ಸಂಘ ಮಾಡಿದ್ದು, ಅಭಿನವ ಆದಿಶೇಷ ಡಾಕ್ಟರ್ ರಾಜ ಭೀಮ ಸಂಘ ಅಂತ. ಅದು ರಾಜ್ಯೋತ್ಸವ ಮಾಡೋದು, ಗಣೇಶನ ಕೂಡಿಸೋದು, ದುಡ್ಡು ಕೊಟ್ಟವ್ರಿಗೆ ಹಾರ ಹಾಕೋದು, ದುಡ್ಡು ಕೊಡೋರಿಗೆ ಕಲ್ ತಗೊಂಡು ಓಡಿಸೋದು, ಹಿಂಗೆಲ್ಲ ಮಾಡ್ತಾಯಿತ್ತು. ಸಣ್ಣ ವಯಸ್ಸು, ಗೊತ್ತಿಲ್ಲ ನಮಗೆ, ಅವೆಲ್ಲ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಸಂಘ ಉದ್ಘಾಟನೆ ಮಾಡಿದ್ದು ದಣಿ ಯಾರಪ್ಪ ಅಂದರೆ ನಮ್ಮ ಸಾರಾ ಗೋವಿಂದು ಮತ್ತು ಶಿವಶಂಕರ್ ಅಂತ. ಆಮೇಲೆ ಈ ಸಂಜೆ ವೆಂಕಟೇಶ್ ಇದ್ದಾರಲ್ಲ, ಇವರು ಅವತ್ತಿನ ಕಾಲಕ್ಕೆ ಅಂಬಾಸಿಡರ್ ಕಾರ್ 1980 ಅಂದರೆ ಇವತ್ತಿಗೆ ಫ್ಲೈಟ್ ಇದ್ದಂಗೆ ಅದು. ಆ ಫ್ಲೈಟಲ್ಲಿ ಬಂದು ಬೆಳಗ್ಗೆ ಇದ್ದರೆ ಎಲ್ಲ ಸಂಘ ಬೆಳಗ್ಗೆ ಇದೇ ಕೆಲಸ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ ಅಭಿಮಾನಿ ಸಂಘದ ಅಧ್ಯಕ್ಷ ಅಂದರೆ ಸಾರಾ ಗೋವಿಂದು. ಆವತ್ತಿಂದ ಇವತ್ತರೆಗೂ ಅವ್ರ ಜೀವನ ಎಲ್ಲ ಬರೀ ಹೋರಾಟದಲ್ಲೇ ಕಳೆದವ್ರೆ. ಅವ್ರಿಗೊಂದು ಯಾವುದಾದ್ರು ರಾಜ್ಯದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕು. ಅವ್ರಿಗೆ ಯಾರು ಕೊಡ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಪಕ್ಕದವ್ರು ಇವರು, ಕಡೆಗಳೇ ಯಾರು ಸಿದ್ದರಾಮಯ್ಯವ್ರ ಪಕ್ಕದವ್ರು ಇವರು. ದಯವಿಟ್ಟು ಈ ಸಂದರ್ಭದಲ್ಲಿ ಈ ಸಭೆಗೆ ಸಾರಾ ಗೋವಿಂದು ಸರ್ನ ಸ್ವಾಗತ ಬಯಸ್ತಾ ನಾನು ಈ ಸಣ್ಣ मनोना फ्लैश ರಾತ್ರಿ 8 ಗಂಟೆಗೆ ಸ್ವಿಚ್ ಆಫ್ ಮಾಡ್ತೀನಿ. 8 ಗಂಟೆ ಮೇಲೆ ಎಷ್ಟೇ ವ್ಯವಹಾರ ಇದ್ರೂ ಯಾವ ವ್ಯವಹಾರ ಇಟ್ಕೊಂಡಿಲ್ಲ. ಈ ಒಂದು ಸಂದರ್ಭದಲ್ಲಿ ಸಂಘ ಮಾಡ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಯಂಕಾಲ 4 ಗಂಟೆಗೆ ಎಲ್ಲ ಕೆಲಸ ಮುಗ್ದೋಗ್ಬಿಡೋದು. ದಿನ ಸಿನಿಮಾ ನೋಡ್ಬೇಕು. ನಾನು ಪ್ರತಿ ದಿವಸ ಸಿನಿಮಾ ನೋಡಬೇಕು, ನೋಡಿದ್ದೇ ನೋಡಬೇಕು. ಈಗ ವಾರಕ್ಕೆ 7-8 ಸಿನಿಮಾ ಬಿಡುಗಡೆ ಆಗುತ್ತೆ. ನಮ್ಮ ಟೈಮಲ್ಲಿ 3 ತಿಂಗಳಿಗೋ 4 ತಿಂಗಳಿಗೋ ಸಿನಿಮಾ ಬಿಡುಗಡೆ ಆಗೋದು. ನೋಡಿದ್ದೇ ನೋಡ್ತಾ ಇರೋದು. ಈ ಥರ ಎಲ್ಲ ಬರ್ತಾ ಇರಲಿಲ್ಲ. ಆಮೇಲೆ ಈ ಥರ ಇಷ್ಟೊಂದೆಲ್ಲ ಮಲ್ಟಿಪ್ಲೆಕ್ಸ್ ಎಲ್ಲ ಇರಲಿಲ್ಲ. ಎಲ್ಲ ಸಿಂಗಲ್ ಸ್ಕ್ರೀನೇ ತುಂಬ ಇದ್ದಿದ್ದು. ನಾವು ದಿನ ಸಿನಿಮಾ ನೋಡೋದು. ಮೋಸ್ಟ್ಲಿ ನನಗೆ ಅನಿಸುತ್ತೆ ಬಂಧನ ಅಪರ್ಣ ಥಿಯೇಟ್ರಲ್ಲಿ ಒಂದು 60 ಸತಿ ನೋಡಿರ್ಬೇಕು ನಾನು. ನೋಡಿದ್ದೇ ನೋಡೋದು. ಆಮೇಲೆ ಸಾಗರಲ್ಲಿ 7ನೇ ಸತಿ ಶೇಖರ್ ಗುರು ಸಿನಿಮಾ ನೋಡೋಕೆ ಹೋದಾಗ ಪೊಲೀಸರು ತೆಗೆದಾಕ್ಬಿಟ್ರು ನನ್ನ. ಕಾರಣ ಏನಂದರೆ ಕೈಕಾಲೆಲ್ಲ ಸ್ವಲ್ಪ ಇದಾಗಿತ್ತು, ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ಹಳೆ ಸೈಕಲ್ಲು. ಆ ಸೈಕಲ್ ನಾವು ಅಮ್ಮ ಕೊಡಿಸಿದ್ದು ಏಕೆಂದರೆ ಒಟ್ಟು ಪುಸ ಹುಲ್ತರಕ್ಕೆ. ಜೋಳದ ಕಡ್ಡಿಗೆ ಹೋಗೋದು, ಗೀತಾಂಜಲಿ ಥಿಯೇಟ್ರು ಹುಟ್ಟಳ್ಳಿಗೆ ಹೋಗೋದು, ಜೋಳದ ಕಡ್ಡಿ ತರೋದು, ತರಕಪೇಟೆ ಹೋಗೋದು, ಒಟ್ಟು ಪುಸ ತರೋದು, ಗೂಡ್ ಸೆಟ್ ಹೋಗೋದು, ಇಂಡಿ ತಗೊಂಬರೋದು. ಆ ಸೈಕಲ್ ಅಯ್ಯೋ ಗಲಾಟೆ ಮಾಡಿ ಕೇಳಿದಾಗ ಗಲಾಟೆ ಮಾಡೋದು. ಅದಕ್ಕೆ ಸೈಕಲ್ ಕೊಡಿಸಿ 130 ರೂಪಾಯಿ ಸೈಕಲ್. ದೇಹಕ್ಕೆ 20 ಸಲ ಚೈನ್ ಬಿಚ್ಚೋಗ್ಬಿಡೋದು, ಕೈಯೆಲ್ಲ ಆಯಿಲು. ಯಾವಾಗ ಏಟಾಗೋಯ್ತೋ ನಾನೇನು ತೀರ್ಮಾನ ಮಾಡಿದೆ, ಹೋದ್ರೆ ಥಿಯೇಟ್ರಿಗೆ ಕೆಲಸ ಸೇರಿದೆ, ಫ್ರೀ ಸಿನಿಮಾ ನೋಡ್ಬೋದಲ್ಲ ಅಂತೇಳಿ ಆ ಸಾಗರ್ ಥಿಯೇಟ್ರಿಗೆ ಕೇಳ್ದೆ ಹೋಗಿ ನನಗೆ ಟಿಕೆಟ್ ಇಲ್ಲಿ ಕೆಲಸ ಸಿಗುತ್ತಾ ಅಂತ. ಅಲ್ಲಿಂದ ಕೆಂಪೇಗೌಡ, ನರ್ತಕಿ, ಸಂತೋಷು, ತ್ರಿವೇಣಿ ಇವೆಲ್ಲ ಅಭಿನಯ ಸಿನಿಮಾ, ಅಲಂಕಾರ, ಕಲ್ಪನಾ ಇವಾಗೆಲ್ಲ ಥಿಯೇಟ್ರ್ಗಳೆಲ್ಲ ಹೊಡೆದಕ್ಕೆಲ್ಲ ಮಲ್ಟಿಪ್ಲೆಕ್ಸ್ ಮಾಡ್ಬಿಟ್ಟಾರೆ. ಯಾರೂ ಕೊಡಲಿಲ್ಲ. ಆಗ ಪ್ರಮೋದ್ ಇರಲಿಲ್ಲ, ಅಂಜನ್ ಇತ್ತು, ಪ್ರಮೋದ್ ಪ್ರಸನ್ನ ಇತ್ತು. ಈ ಪ್ರಮೋದ್ GT ಮಾಲು ಇರಲಿಲ್ಲ. ಆಗ ನಮ್ಮ ಶಾಂತಲಾ ಥಿಯೇಟ್ರ್, ಆಗ ಶಾಂತಲಾ ಥಿಯೇಟ್ರಲ್ಲಿ ಭಕ್ತ ಪ್ರಾಣದ ಸಿನಿಮಾ ಹಾಕಿದ್ರು. ನಮ್ಮ ಯಜಮಾನರು ನನ್ನ ದಣಿಯವರು ಆರ್ ವೀರಣ್ಣ ಅಂತ, ಅವರ ಮಗನೇ ನಮ್ಮ KM ಚಂದ್ರಶೇಖರ್. ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಬೇಕಾದಷ್ಟು ಅವರು ಗ್ರ್ಯಾಜುಯೇಷನ್ ಸೊಸೈಟಿ ಮಾಡಿದ್ದಾರೆ. ಆಮೇಲೆ ಏನು ಮಾಡಿದ್ದೆ, ಏನು ಓದಿದ್ದೆ ಅಂದರೆ SSLC ಫೇಲ್ ಒಂದೇ. ಎಂಪ್ಲಾಯ್ಮೆಂಟಲ್ಲಿ ಕಾರ್ಡ್ ಮಾಡಿಸಿದೆ, ಒಂದು ಇಂಟ್ರ್ಯೂನೂ ಬರಲಿಲ್ಲ ನನಗೆ, ಯಾವ ಇಂಟ್ರ್ಯೂನೂ ಬರಲಿಲ್ಲ ನನಗೆ. ಸರಿ ಬೇಡ ಅಂತ ಥಿಯೇಟ್ರ್ ಕೆಲಸಕ್ಕೆ ಕೇಳಕ್ಕೆ ಹೋದೆ. ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಇದ್ದರೆ ನಾನು ಕೆಲಸ ಕೊಡ್ತೀನಪ್ಪ ಅಂದರು. ಆಗೇನಾಯ್ತಂದರೆ ವಿಜಯನಗರದಲ್ಲಿ ನಮ್ಮ ಕಸಿನ್ ACP ಆಗಿದ್ದರು ಅಶ್ವತ್ಥರಾಮಯ್ಯ ಅಂತ. ಅವರು ಬೇಡ ಕಣೋ, ನನಗೆ NGF ಅಲ್ಲಿ ಕೊಡಿಸ್ತೀನಿ ನಿಮಗೆ ಅಂದರು. ಬೇಡ ಅಂದೆ. 2-3 ಸಲ ಹೋದೆ. ಆಮೇಲೆ ಮೈಕ್ ಹೋದ್ರೆ ಕೊಡಿಸ್ತೀನಿ, ಥಿಯೇಟ್ರ್ ಕೆಲಸ ಬೇಡ ಅಂದರು. ಹಣ ಕೊಡಿಸಿದ್ರೆ ಥಿಯೇಟ್ರ್ ಕೆಲಸ ಕೊಡಿಸು, ಇಲ್ಲ 2 ಸಲ ಜಾಸ್ತಿ ಕಟ್ತೀನಿ ನಾನು. ಥಿಯೇಟ್ರಿಗೆ ಹೋಗ್ಬೇಕು, ಸಿನಿಮಾ ನೋಡೋ ಹುಚ್ಚು, ಭಾಳ ಹುಚ್ಚು ನನಗೆ. ಆಮೇಲೆ ಏನಾಯ್ತು ಅಂದರೆ ಇವರು ಅಶ್ವತ್ಥರಾಮಯ್ಯ ಕೇಳಿ ಫೋನ್ ಮಾಡಿಸ್ದೆ, ನಮ್ಮ ಹುಡುಗ ಕೇಳ್ತಾನೆ ಅಂತ. ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅಂದರೆ, ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅಂದೆ. ನೋಡಿ ನನ್ನ ಅದೃಷ್ಟ, ಥಿಯೇಟ್ರ್ ಬುಕ್ಕಿಂಗ್ ಕಾದೆ.
ಒಂದೇ ವಾರ ನನ್ನ ಬುಕಿಂಗ್ ಕ್ಲರ್ಕಿಗೆ ಕೂಡಿಸಿದ್ರು. ನಾನು ಮೊದಲನೇ ಟಿಕೆಟ್ ಕೊಟ್ಟಿದ್ದು ಭಕ್ತ ಪ್ರಹ್ಲಾದ ಸಿನಿಮಾಗೆ. ಆ ವಾರ ಸಿನಿಮಾ ಹೋಗ್ಬಿಡ್ತು. ಎರಡನೇ ಸಿನಿಮಾ 2 ನಕ್ಷತ್ರಗಳು ಬಂತು. ಆಮೇಲೆ ಅನ್ನೋ ಸಿನಿಮಾ 40-50 ಸಿನಿಮಾ ಟಿಕೆಟ್ ಕೊಟ್ಟಿದ್ದೀನಿ ಬಿಡಿ. ಅದು ಧ್ರುವತಾರೆ, ಜ್ವಾಲಾಮುಖಿ, ಗುರಿ, ಸಮಯದ ಗೊಂಬೆ, ಒಂದೆರಡೆಲ್ಲ ಬೇಕಾದಷ್ಟು. ಆಗ ನಮ್ಮ ಚಂದ್ರಶೇಖರ್ ಅವರು ಕಾಲೇಜ್ಗೆ ಹೋಗ್ತಾಯಿದ್ರು. ಎಲ್ಲ ಥಿಯೇಟ್ರ್ ಇನ್ಚಾರ್ಜ್ ಎಲ್ಲ ನಮ್ಮ ಯಜಮಾನರು ನೋಡ್ಕೊಳ್ಳೋದು. ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಕಾರಣ, ಅಟ್ಲೀಸ್ಟ್ ನಾನು ಮಾತಾಡ್ತೀನಿ, ನಾನು ಶಿಸ್ತು ಕಲ್ತಿದ್ದೀನಿ ಅಂದರೆ ಮುಖ್ಯವಾದ ಕಾರಣ ನಮ್ಮ ಅಕ್ಕಯ್ಯ. ಈಗ ಕೆ ವಿ ಚಂದ್ರಶೇಖರ್ಗೆ 2 ಅಣ್ಣ ತಮ್ಮದಿರು, 3 ಜನ ಹೆಣ್ಮಕ್ಳು. ಎಲ್ಲರೂ ತಾಯಿನ ಅಕ್ಕಯ್ಯ ಅಂತಲೇ ಕರೀತಾರೆ, ತಂದೆನ ಅಣ್ಣ ಅಂತ ಕರೀತಾರೆ. ನಾನು ಕೂಡ ಅವ್ರನ್ನ ಅಕ್ಕಯ್ಯ ಅಂತಲೇ ಕರಿತೀನಿ. ಅವರೆಷ್ಟು ಶಿಸ್ತು ಅಂದರೆ 1985 ಅವ್ರ ಮನೆಗೆ 4 ಕಾರ್ ಇತ್ತು. ಅವರು ಕಾರಲ್ಲಿ ಬಂದರೂ ಬಾತ್ರೂಮ್ ಕ್ಲೀನ್ ಆಗೈತಾ, ಸೀಟ್ ಕ್ಲೀನ್ ಆಗೈತಾ, ನೆಲ ಸರಿಯಾಗೈತಾ, ಪ್ರತಿಯೊಂದನ್ನು ಗಮನಿಸಿ ಅವರೇ ತೊಳೆದು ಆ ಕೆಲಸ ಮಾಡ್ಕೊಂಡು ಹೋಗೋರು. ನನ್ನ 9 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ನಾನು 6 ಗಂಟೆಗೆ ಹೋಗ್ಬಿಡೋದು. ಯಾಕೋ ನನ್ನ ಮಗನೇ ಬೆಳಗ್ಗೆ 6 ಗಂಟೆಗೆ ಬಂದಿದೆಯಾ ಅಂತ. ಅವಾಗೆಲ್ಲ ಥಿಯೇಟ್ರಲ್ಲಿ ₹1 ₹2 ದುಡ್ಡು. ನಾವು ಎಲ್ಲ ಮಾರ್ನಿಂಗ್ ಶೋ, ಎಂಜಿ ಶೋ ಅಂತ ಚೀಟಿ ಬರೆದು ಇಟ್ಬಿಡೋರು. ಮಧ್ಯದಲ್ಲಿ ಯಾರು ₹50 ₹100 ಮನೆ ಖರ್ಚು ಎತ್ಕೊಂಡ್ಬಿಡೋರು. ಅದು ಸಾಲ್ಟ್ ಮಾಡಬೇಕಾಗಿತ್ತು. ಅದು ಮಾಡಿಸೋಕೆ 1 3 ಅವರ್ ಬೇಕಾಗಿತ್ತು. ಹಿಂಗೆ ಮಾಡಿ ಆ ಥಿಯೇಟ್ರಲ್ಲಿ ಬೆಳೆದೆ. ಈ ಸಂದರ್ಭದಲ್ಲಿ ನಮ್ಮ ಕಮಲಕ್ಕಿನ ನಾನು ಪ್ರತಿ ದಿವಸ ನಾನು ನೆನೆಸ್ಕೊಳ್ತೀನಿ. ಅವ್ರು ಇದ್ದಾಗಿರಲಿ. ಇವಾಗ ನಾನು ನಮ್ಮ ಕೆ ವಿ ಚಂದ್ರಶೇಖರ್ ಅವರು ಕೂಡ ಈ ಸಮಾರಂಭದಲ್ಲಿ ಒಂದು ಸ್ವಾಗತ ಬಯಸ್ತಾ ಈ ಸಭೆಗೆ ಅವ್ರಿಗೆ ಒಂದು ಸಣ್ಣ ಅಭಿನಂದನೆ ಕಾರ್ಯಕ್ರಮ ಇಟ್ಟು ಇವತ್ತು ಅವರು KS ಆಫೀಸರು, GSTನಲ್ಲಿ ಪ್ರೌಢ ಕರ್ನಾಟಕಕ್ಕೆ ಜಾಯಿಂಟ್ ಕಮಿಷನರ್ ಆಗಿದ್ದಾರೆ. ನಿಗರ್ವಿ ಒಂದು ಚೂರು ಯಾವ ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಇವತ್ತು ನಿಜಕ್ಕೂ ಬಹಳ ಖುಷಿ ಆಯಿತು. ಅವ್ರಿಗೂ ಕೂಡ ಈ ಸಮಾರಂಭಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಕಾಣಿಯಾಗಿ ಬೆಳೆದಿದ್ದು ಪ್ರಾರಂಭಣೆ ಮಾಡಿದೆ. ಅವರು ನಮ್ಮ ಜಾಹ್ನವಿ ಮೇಡಮ್ ಅವರಷ್ಟೇ ಇತ್ತೀಚಿನ ನೋಡಿದ್ರಿ, ಬಿಗ್ ಬಾಸ್ ಎಲ್ಲ ನೋಡಿದ್ರಿ ತಾವು. ಇವತ್ತು ನಮ್ಮ ಸಮಾರಂಭಕ್ಕೆ ನಮ್ಮ ಶಣೈ ಸಾಹೇಬರು ಇದು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಈ ಸಭೆಗೆ ನಾನು ಸ್ವಾಗತ ಕೊಡ್ತಾ. ಸ್ನೇಹಿತರೆ, ಇವತ್ತಿನ ದಿವಸ ನನ್ನ ಹೆಸರು ಹೇಳಿದ್ನಲ್ಲಾಗಲೇ ಶ್ರೀನಿವಾಸ ಅಂತಾರೆ, ಸೇನಾ ಅಂತಾರೆ, ಎಲ್ಲ ಹೇಳ್ತಾರೆ. ನಾನು ಆ್ಯಕ್ಚುಲಿ BK ಶ್ರೀನಿವಾಸ. ನನ್ನ ಬೆಂಕೋಶ್ರೀ ಮಾಡಿದಂತಾರೆ ಯಾರಪ್ಪ ಅಂದರೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ವಿದ್ಯುನ್ಮಾನ ಮಾಧ್ಯಮ ಮಿತ್ರರು ಹಾಗೂ ಸುದ್ದಿ ಮಾಧ್ಯಮ ಮಿತ್ರರು ಈ ಸಭೆಗೆ ಆಗಮಿಸಿದ್ದಾರೆ. ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಯಾರೇ ಒಬ್ಬ ವ್ಯಕ್ತಿ ಇವತ್ತೇನಾದ್ರು ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮಾಧ್ಯಮ ಕಾರಣ ಆಗುತ್ತೆ. ಒಂದು ವೇಳೆ ಆ ಮನುಷ್ಯ ನಾನು ತುಂಬ ಕೆಟ್ಟೋಗಿದ್ದೇನೆ ಅಂದರೆ ಅದಕ್ಕೆ ಅವನ ದುರಹಂಕಾರ ಕಾರಣ ಆಗುತ್ತೆ. ಅದಕ್ಕೆ ನಾನು ಮಾಧ್ಯಮದವನ್ನು ಕೂಡ ಈ ಸಭೆಗೆ ನಾನು ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ. HV ದಿನೇಶ್ ಅವರು ಇದೀಗ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ದೀಪ ಬೆಳಗುವುದರ ಮೂಲಕ ಅಧಿಕೃತ ಚಾಲನೆಯನ್ನು ನೀಡುವ ಸಮಯ. ನಾಗೇಶ್ ಸರ್ ಒಂದು ಕೂತ್ಕೊಳ್ಳಿ. ಮನೋಣ ನಮ್ಮ ಗಡಾರಿ ಹಚ್ಚಿದ್ರೆ ಇದೀಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಬೆಂಕುಶ್ರೀಯವರ ಯಶೋಗಾಥೆಯನ್ನು ಒಳಗೊಂಡಂತಹ ಕಾಫಿ ಟೇಬಲ್ ಪುಸ್ತಕದ ಲೋಕಾರ್ಪಣಾ ಸಮಾರಂಭಕ್ಕೆ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ. ಮನೋಣ ಫ್ಲಾಶ್ ಅಣ್ಣ.
ಇದೀಗ ಪುಸ್ತಕ ಬಿಡುಗಡೆ ಮಾಡುವಂತಹ ಸಮಯ. ದೀಪ ಬೆಳಗಿದ ನಂತರದಲ್ಲಿ ಚಪ್ಪಾಳಿಯೊಂದಿಗೆ ಇದೀಗ ಬೆಂಕು ಶ್ರೀಯವರ ಯಶೋಗಾಥೆಗಳನ್ನೊಳಗೊಂಡಂತಹ ಪುಸ್ತಕ ಒಂದು ಅಸಾಮಾನ್ಯ ಜೀವನಯಾನ ಕಾಫಿ ಟೇಬಲ್ ಪುಸ್ತಕವನ್ನ ಇದೀಗ ಲೋಕಾರ್ಪಣೆಗೊಳಿಸಲಾಗಿದೆ. ದಯವಿಟ್ಟು ನೀವೆಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಕಟಿಸಿರುವಂತಹ ವಿ.ಕೆ. ಶ್ರೀನಿವಾಸ್ ಬೆಂಕು ಶ್ರೀಯವರ ಸಿನಿಮಾ, ವ್ಯಾಪಾರ, ಹೋರಾಟ ಮತ್ತು ಅಜೇಯ ಮನೋಬಲದ ಯಶೋಗಾಥೆಯನ್ನೊಳಗೊಂಡಂತಹ ಕಾಫಿ ಟೇಬಲ್ ಪುಸ್ತಕ ಒಂದು ಅಸಾಮಾನ್ಯ ಜೀವನಯಾನ ಇದರ ಲೋಕಾರ್ಪಣೆ ಆಗ್ತಾ ಇದೆ. ಸರ್ ಹಿಂದೆ ಬನ್ನಿ ಸರ್, ಎಲ್ಲ ಆಗಿದ್ರೆ ಹೆಸರಲ್ಲಿ ತರೋದು. ಬೆಂಕು ಶ್ರೀ ಅವರಿಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇದೀಗ ಪುಸ್ತಕ ಲೋಕಾರ್ಪಣೆಯಾಗಿದೆ. ಪುಸ್ತಕದ ಬಗ್ಗೆ, ಪುಸ್ತಕದಲ್ಲಿ ಏನಿದೆ ಅನ್ನೋದರ ಬಗ್ಗೆ ಮಾತುಗಳನ್ನ ಆಲಿಸುವಂತಹ ಸಮಯ. ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ವಂದನೆಗಳು. ಮತ್ತು ಇವತ್ತು ಈ ಪುಸ್ತಕದ ಮೂಲಕ ಅನಾವರಣಗೊಳ್ಳುತ್ತಿರುವ ಬೆಂಕೋಶ್ರೀ ಅವರಿಗೆ ವಿಶೇಷ ಅಭಿನಂದನೆಗಳು. ಅವರ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ನನಗೆ ಕೆಲವು ದಿನಗಳ ಹಿಂದೆ ಶಣೈ ಬಂದು ಹೇಳಿದರು, ವಿ.ಕೆ. ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಲ್ವ, ನಾವೆಲ್ಲ ಸಿನಿಮಾ ಜರ್ನಲಿಸ್ಟ್ ಆಗಿದ್ದವರು. ಅವರ ಹಲವು ಸಿನಿಮಾಗಳ ಪ್ರೆಸ್ ಮೀಟಿಗೆ ಹೋಗಿದ್ವಿ, ಅವರ ಸಿನಿಮಾಗಳನ್ನು ನೋಡಿದ್ವಿ, ಅವ್ರ ಸಿನಿಮಾಗಳಲ್ಲಿ ಸಕ್ಸಸ್ ಆಗಿದ್ದು ನೋಡಿದ್ವಿ, ಕಷ್ಟಪಟ್ಟಿದ್ದು ನೋಡಿದ್ವಿ. ಮತ್ತು ಅವರ ಆತ್ಮಕಥೆ ನಮಗೆ ಗೊತ್ತಿರಲಿಲ್ಲ. ಅವರು, ನಾವು ಸಾಮಾನ್ಯವಾಗಿ ಸಿನಿಮಾ ಮುಹೂರ್ತಕ್ಕೆ ಹೋದಾಗ ಸಿನಿಮಾ ಹೇಗಿದೆ ನೋಡ್ತೀವಿ, ನಿರ್ಮಾಪಕ ಹೆಂಗೆ ದುಡ್ಡು ಹಾಕಿದ ಅಂತ ನಮಗೆ ಮುಖ್ಯ ಆಗಿರಲ್ಲ. ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಸಿನಿಮಾಗೆ ಬೇಕಾದಷ್ಟು ದುಡ್ಡು ಬಂದಿದೆಯೋ ಇದನ್ನು ನೋಡ್ತಾ ಇರ್ತೀವಿ ಹೊರತು ಅವರ ಸ್ಟ್ರಗಲ್ ಗೊತ್ತಿರಲ್ಲ. ಇವತ್ತಿನ ದಿನಗಳಲ್ಲಿ ಹಲವು ನಿರ್ಮಾಪಕರು ಕಷ್ಟಪಡೋದನ್ನು ನೋಡಿದ್ವಿ ನಾವು. ಆನಂತರ ಸಿನಿಮಾ ಮಾಡಿದ ನಂತರ ಅವ್ರು ಹೇಳ್ತಾರೆ, ಇಷ್ಟು ಲಕ್ಷ ಹಾಕಿದ್ದೆ, ಇಷ್ಟು ಕೋಟಿ ಹಾಕಿದ್ದೆ, ಅದೇನು ವಾಪಸ್ ಬರಲಿಲ್ಲ. ಈ ಥರದ ಕಥೆಗಳನ್ನು ನಾನು, ಶಣೈ, ವಾಸು, ಹಲವಾರು ಸ್ನೇಹಿತರು ಕೂತಾಗ ಮಾತಾಡ್ತಾ ಇರ್ತೀವಿ. ಯಾಕೆ ಮಾಡ್ತಾರೆ ಸಿನಿಮಾ? ಈಗಿನಂತೂ ಒಂದು ಸಿನಿಮಾ ಮಾಡೋಕ್ಕೆ ಯಾರಾದ್ರು ಬಂದರೆ ಭಯ ಆಗುತ್ತೆ. ಅವರ ಮುಂದಿನ ಕತೆ ಏನಾಗ್ಬೋದು, ಅವ್ರು ಎಲ್ಲಿ ಮಾಡ್ತಾರೆ ಸಿನಿಮಾನ, ಯಾರು ತಗೋತಾರೆ, ಅವ್ರ ಕಷ್ಟಗಳೇನು, ಇದೆಲ್ಲ ನೋಡಿದಾಗ ಒಂಥರ ಆತಂಕ ಆಗುತ್ತೆ. ಇವ್ರು ಹೇಳಿದ್ರು ನಾನು ಹಾಲ್ ಶ್ರೀನಿವಾಸ ಅಂತ. ಅವರು ಹಾಲಲ್ಲ, ಹಾಲ್ ಶ್ರೀನಿವಾಸ್ ಅವರು ಎಲ್ಲನೂ ಮಾಡಿದ್ದಾರೆ ಕೆಲಸ. ನನಗೆ ಅವ್ರು ಮಾತಾಡ್ತಿದ್ದಾಗ ನನ್ನನ್ನು ಯಾಕೆ ಕರೆಸಿದ್ರು ಅಂತ ಅನುಮಾನ ಬಂತು. ಯಾಕಂದರೆ ಎಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು ಅಂದರೆ, ಅವರು ಮೊದಲಿನಿಂದ ಅವರ ಇವತ್ತಿನ ತನಕದ ಕಥೆಯನ್ನು ಬಹಳ ಸೊಗಸಾಗಿ ಬಿಚ್ಚಿಟ್ರು. ಆ ಬಿಚ್ಚಿಡ್ತಾ ಯಾರೆಲ್ಲ ಅವರಿಗೆ ನೆರವಾಗಿದ್ದಾರೋ ಅವರನ್ನು ಕೂಡ ಸ್ಮರಣೆ ಮಾಡಿಕೊಂಡ್ರು. ಇಂಥ ಒಂದು ಕತೆ ನಮ್ದಾಗಿದ್ದರೆ ನಾವು ಕಣ್ಣೀರಿನ ಜೊತೆ ಹೇಳ್ತಿದ್ವಿ, ಒಂದು ತೊಟ್ಟು ಕಣ್ಣೀರಲ್ಲಿ ಹೇಳಿಲ್ಲ, ಅವರು ಪ್ರೀತಿಯಿಂದ ಹೇಳಿದ್ರು. ನಾವೆಲ್ಲ ಹೇಳ್ತೀವಲ್ಲ, ಊಟಕ್ಕೆ ಅಂದರೆ ಜೀವನಕ್ಕೆ ಏನು ಬೇಕಂದರೆ ರೋಟಿ ಕಪಡ ಅವ್ರ ಮಕಾನ, ಇದು ಜಗತ್ತಿನ ನಿಯಮ. ಬಟ್ ಕೆಲವರಿಗೆ ಅದು ಸಾಕಾಗಲ್ಲ. ಆ ರೋಟಿ ಕಪಡ ಮಕಾನ್ ಜೊತೆ ಪ್ಯಾಷನ್ ಅಂತ ಒಂದಿರುತ್ತೆ. ಇವರಿಗೆ ಸಿನಿಮಾದ ಪ್ಯಾಷನ್, ಸಿನಿಮಾ ಮಾಡಬೇಕು. ಏನಾಗಿದೆ, ಸ್ವಲ್ಪ ದುಡ್ಡಿದ್ರೆ ಒಂದು ಸಿನಿಮಾ ಒಳ್ಳೆ ನಿರ್ದೇಶಕನ ಹುಡುಕಬೇಕು. ಆ ಹುಡುಕಾಟದಲ್ಲಿ ಅವ್ರು ಸೋತಿರ್ಬೋದು, ಆದರೆ ಒಳ್ಳೆಯ ಸಿನಿಮಾವನ್ನು ಮಾಡಬೇಕು ಅಂತ ಹೇಳುವ ಅವರ ಅದಮ್ಯವಾದ ಒಂದು ಆಸೆ. ಆ ಆಸೆಯ ಅಂದರೆ ಒಂದೆರಡು ಸಿನಿಮಾ ಅಲ್ಲ, ಅವ್ರು ನಿರಂತರವಾಗಿ ಸಿನಿಮಾ ಮಾಡ್ತಾ ಬಂದರು. ನನಗೆ ಅವ್ರ ಬಗ್ಗೆ ಉದಯ ಮರಕಿಡಿ ಒಂದು ಮಾತು ಹೇಳಿದರು, ಬೆಂಕೋಶ್ರೀ ಅಂತ ಒಬ್ಬ ನಿರ್ಮಾಪಕ ಸಿಕ್ಕಿದರೆ ಆ ಇಂಡಸ್ಟ್ರಿ ನಿಜವಾಗೂ ಪುಣ್ಯ ಮಾಡಿದೆ ಅಂತೇಳಿ.
ಯಾಕಂದರೆ ಅಷ್ಟು ಪ್ಯಾಷನ್ನಲ್ಲಿ ಒಂದು ಸಿನಿಮಾ ಮಾಡೋದಿದೆಯಲ್ಲ, ತನ್ನೆಲ್ಲವನ್ನು ಕೊಟ್ಟು, ಅಂದರೆ ಉದ್ಯಮಕ್ಕೆ ಬರುವವರು ದುಡ್ಡು ಮಾಡಬೇಕು ಅಂತ ಬರ್ತಾರೆ, ಬಟ್ ಇವರಿಗೆ ದುಡ್ಡು ಮಾಡೋದು ಸೆಕೆಂಡ್ರಿ ಆಗಿತ್ತು, ಒಳ್ಳೆ ಸಿನಿಮಾ ಮಾಡೋದು ಪ್ರೈಮರಿ ಆಗಿತ್ತು. ಅವರ ಕಥೆಗಳ ಆಯ್ಕೆಗಳನ್ನು ನಾವು ನೋಡಿದ್ದೀವಿ, ಅವರ ನಿರ್ಮಾಪಕರನ್ನು, ಅವ್ರ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದು ನೋಡಿದ್ದೀವಿ. ಈ ಪುಸ್ತಕದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ನವರು ಪಬ್ಲಿಷ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಪುಸ್ತಕ ಇವತ್ತಿನ ಕಾಲಕ್ಕೆ ತಕ್ಕಂತಿದೆ. ಅಂದರೆ ಕಡಿಮೆ ಮಾತು, ಹೆಚ್ಚು ಫೋಟೋಗ್ರಫಿ. ಅವ್ರು ಯಾರ ಜೊತೆ ಒಡನಾಡಿದ್ದಾರೆ, ಅವ್ರ ಜೀವನ ಹೆಂಗೆ ಬಂದಿದೆ. ಈ ಫೋಟೋದಲ್ಲಿ ಒಬ್ಬ ವ್ಯಕ್ತಿಯ ಬದುಕನ್ನು ನೋಡೋದಂದರೆ ಒಂದು ವಿಡಿಯೋ ಸಿನಿಮಾ ನೋಡ್ದಂಗಿದೆ. ಕೆಲವು ಸಣ್ಣ ಪುಟ್ಟ ವಿವರಗಳಿವೆ, ಅದ್ರ ಜೊತೆ ಎಲ್ಲ ಫೋಟೋಗಳಲ್ಲಿ ಅವರ ಬದುಕು ಓಪನ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಬ್ಬ ನಿರ್ಮಾಪಕನ ಕಥೆ ಅಂದರೆ ಸಾರಾ ಗೋಂದೂರಿಗೆ ಗೊತ್ತಿದೆ. ಅದು ಕನ್ನಡದಲ್ಲಿ ಒಬ್ಬ ನಿರ್ಮಾಪಕನ ಕಥೆಯನ್ನು ಬರೆದ್ರೆ ಅದು ಇಡೀ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಕಥೆ ಆಗಿಬಿಡುತ್ತೆ ಅದು ಇವತ್ತು. ಯಾಕಂದರೆ ಎಲ್ಲರ ಕಥೆಯೂ ಒಂದೇ. ಇವತ್ತು ನಾವು ಹೇಳ್ತೀವಿ ಪತ್ರಿಕೋದ್ಯಮ ಕಷ್ಟದಲ್ಲಿದೆ ಅಂತ, ಸಿನಿಮಾ ಅದಕ್ಕಿಂತ ಕಷ್ಟದಲ್ಲಿದೆ. ಪತ್ರಿಕೋದ್ಯಮ, ಪತ್ರಿಕೆಯ ಸುದ್ದಿ, ಪತ್ರಿಕೆಯನ್ನು ಮುದ್ರಣ ಮಾಡೋದು, ಮಾರಾಟ ಮಾಡೋದು, ಇದೆಲ್ಲ ಒಂದು ಸಂಕಷ್ಟದ ಜಗತ್ತು. ಹಲವು ಮಂದಿ ಪತ್ರಕರ್ತರು ಕೆಲಸ ಕಳ್ಕೊಂಡಿದ್ದಾರೆ. ಹೊಸ ಪತ್ರಿಕೆಗಳಿಗೆ ಹುಟ್ಟುತ್ತದೆ ಅಂತ ಯಾವ ನಂಬಿಕೆನೂ ಇಲ್ಲ. ಟೆಲಿವಿಷನ್ ಸಂಕಷ್ಟದಲ್ಲಿದೆ, ಬಟ್ ಸಿನಿಮಾ ಅದಕ್ಕಿಂತ ಸಂಕಷ್ಟದಲ್ಲಿದೆ ಅಂತ. ಯಾಕಂದರೆ ಇವತ್ತಾದರೂ ಕೆಲವರು ಪೇಪರ್ ಓದಿದೆ ಅಂತ ಹೇಳ್ತಾರೆ, ಪೇಪರಲ್ಲಿ ಬಂದಿದೆಯಾ ಅಂತ ಕೇಳ್ತಾರೆ. ಬಟ್ ಸಿನಿಮಾ ನಾನು ಇವತ್ತು ಮೆಟ್ರೋದಲ್ಲಿ ಓಡಾಡುವಾಗ ನೋಡ್ತೀನಿ, ಎಲ್ಲರೂ ಮೊಬೈಲಲ್ಲಿ ಬೇರೆ ಭಾಷೆಯ ಸಿನಿಮಾಗಳ ತುಣುಕನ್ನು ನೋಡ್ತಾ ಇರ್ತಾರೆ. ಆ ಬೇರೆ ಭಾಷೆಯ ಅಂದರೆ ನಾವು ಹೇಳ್ತೀವಿ ಬೇರೆ ಭಾಷೆ ನಮ್ಮಲ್ಲಿ ಬರೋದು ಅಂದರೆ ಮನುಷ್ಯನಿಗೆ ತನ್ನ ಭಾಷಾ ಪ್ರೇಮವನ್ನು, ತಾಯಿ ನುಡಿಯ ಪ್ರೇಮವನ್ನು ಮೀರಿಸುವಂಥ ಮನೋರಂಜನೆಯನ್ನು ಬೇರೆಯವ್ರು ಕೊಟ್ಟರೆ ಎಲ್ಲ ಮರ್ತೋಗ್ಬಿಡುತ್ತಾ ಅಂತ ನನಗೆ ಅನಿಸೋದು. ನಮ್ಮ ಭಾಷೆಯಲ್ಲಿ ಬರಲಿ, ನಮ್ಮ ಭಾಷೆಯಲ್ಲಿ ನೋಡೋಣ. ಸ್ವಲ್ಪ ಸಣ್ಣ ಒಂದು ಪ್ರೀತಿ ಕೂಡ ಇಲ್ಲದೆ ನಮ್ಮ ಎಲ್ಲ ನಿರ್ಮಾಪಕರನ್ನ ಕಡೆಗಣಿಸಿ, ನಿರ್ದೇಶಕರನ್ನ ಕಡೆಗಣಿಸಿ, ಚಿತ್ರರಂಗವನ್ನು ಕಡೆಗಣಿಸಿ ಕೇವಲ ಎಂಟರ್ಟೈನ್ಮೆಂಟ್ ಅಂತ, ಅದು ಭಾಳ ಒಳ್ಳೆಯದಲ್ಲ. ಅದು ನಾವು ಡಾಕ್ಟರ್ ರಾಜ್ಕುಮಾರ್ ಕೇವಲ ಎಂಟರ್ಟೈನ್ಮೆಂಟು, ಕೇವಲ ದುಡ್ಡು ಅಂತ ಆದರೆ ಅವರು ಯಾವತ್ತೋ ಪ್ಯಾನ್ ಇಂಡಿಯಾ ನಟರಾಗ್ತಿದ್ರು, ಬೇರೆ ಭಾಷೆಗೆ ಹೋಗ್ತಿದ್ರು. ಬಟ್ ನಮ್ಮ ಭಾಷೆ ಅಂತ ಇರುತ್ತಲ್ಲ, ಆ ಪ್ರೀತಿಯಲ್ಲಿ ಸಿನಿಮಾ ಮಾಡಿದಂಥ ಬಿಲ್ಕೋಶ್ರೀ ಅವ್ರದ್ದು ನಾವೊಂದು ಕತೆ ಹೇಳ್ತೀವಿ, ರ್ಯಾಕ್ ಟು ರಿಚರ್ ಸ್ಟೋರಿ ಅಂತ. ನಾವು ಇತ್ತೀಚೆಗೆ ಒಂದು ಬುಕ್ ಮಾಡಿದ್ವಿ ನಮ್ಮ ಕನ್ನಡಪ್ರಭದಿಂದ, ಸಾಧಕರ ಸಿದ್ಧಸೂತ್ರ ಅಂತ. ಅದರಲ್ಲಿ 26 ಮಂದಿಯ ಕಥೆಯನ್ನು ಬರೆದಿದ್ವಿ. ಯಾವುದೋ ಹಳ್ಳಿಲಿ ಇರ್ತಾರೆ, ಚಿಕ್ಕ ಪ್ರಾಯದಲ್ಲಿ ತಂದೆ ತೀರೋಗ್ತಾನೆ, ತಾಯಿ ಯಾವುದೋ ಮನೇಲಿ ಕೆಲಸ ಮಾಡ್ತಿರ್ತಾಳೆ, ಇವನು 9ನೇ ಕ್ಲಾಸಲ್ಲಿ ಫೇಲ್ ಆಗ್ತಾನೆ. ಆ ನಂತರ ಯಾವುದೋ ಊರಿಗೆ ಬಂದು ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಿ ಸಪ್ಲೈಯರ್ ಆಗಿ, ನಂತರ ಹೋಟ್ಲನ್ನು ಅಂಥದ್ದೇ ಒಂದು ಹೋಟ್ಲನ್ನು ಕಟ್ಟಿ ಇವತ್ತು ದೊಡ್ಡ ಸ್ಥಾನಕ್ಕೆ ಹೋದಂಥದ್ದು. ಈ ಏರಿಕೆಯ ಕ್ರಮ ಬೇರೆ ಎಲ್ಲ ಬಿಸ್ನೆಸ್ಸಲ್ಲಿ ಸಾಧ್ಯ ಆಗುತ್ತೆ, ಬಟ್ ನಾನು ಸಿನಿಮಾದಲ್ಲಿ ಬಹಳ ಕಡಿಮೆ ನೋಡಿದ್ದೀನಿ. ಯಾರು ಉತ್ತುಂಗಕ್ಕೆ ಹೋಗಿದ್ದಾರೋ, ದ್ವಾರಕೀಶಂದವರೇ ಉತ್ತುಂಗಕ್ಕೆ ಹೋಗಿದ್ದಾರೋ, ಕೊನೆಯ ದಿನಗಳಲ್ಲಿ ಮತ್ತೆ ಅವರು ಅವನತಿಯತ್ತ ಜಾರಿದ್ದಾರೆ. ಅಂದರೆ ಇದು ಬಹಳ ಒಂದು ಜೂಜು. ಆ ಮನುಷ್ಯನ ಪ್ರೀತಿಯಿಂದ ನಡಿಬೇಕಾದ ಕೆಲಸವೇ ಹೊರತು ಇಲ್ಲಿ ಒಂದು ದೊಡ್ಡ ಸಂಪಾದನೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಷ್ಟು ಕಷ್ಟಗಳನ್ನು ಎದುರಿಸಿ ಅವ್ರು ಹೇಳಿದರು, ನಾನು ಮನೆ ಮಾಡಿದೆ, ಸೈಟ್ ಮಾಡಿದೆ, ಆದರೆ ಅದು ಯಾವುದಕ್ಕೂ ಬೇಸರ ಪಟ್ಕೊಂಡಿಲ್ಲ ಅಂತ. ಈ ರೀತಿ ಬೇಸರ ಪಟ್ಟುಕೊಳ್ಳೋದ ಒಂದು ರೀತಿ, ಅದು ಪುಸ್ತಕದಲ್ಲಿ ವ್ಯಕ್ತವಾಗಿರುವಂಥ ರೀತಿ. ಇದು ಕನ್ನಡಿಗರ ಕಡ್ಡಿಯರಿನ ಕಥೆ ಅಲ್ಲ, ಇದು ಕನ್ನಡಿಗರ ಸಾಹಸದ ಕಥೆ ಅಂತ. ಅವರು ಎಲ್ಲ ನೋವುಗಳನ್ನು ಹಿಂದೆ ಇಟ್ಕೊಂಡು, ಬಿಹೈಂಡ್ ದಿ ಕ್ಯಾಮರಾ ಅಂತ ಹೇಳ್ತಾರಲ್ಲ, ಇಟ್ಕೊಂಡು ಕೇವಲ ತಾನು ಮಾಡಿದಂಥ ಸಾಹಸ, ತನ್ನನ್ನು ಪ್ಯಾಷನ್ ಹೇಗೆ ನಡೆಸ್ಕೊಂಡು ಹೋಯಿತು, ಹೇಗೆ ಒಂದು ಅದಮ್ಯವಾದ ಆಸೆಯಿಂದ ನಾನು ಸಿನಿಮಾ ಮಾಡೋಕ್ಕೆ ಬಂದೆ, ಆ ಸಿನಿಮಾ ಜೀವನದಲ್ಲಿ ನಾನು ಕಂಡುಕೊಂಡು ಸಂತೋಷಗಳೇನು ಅಂತ. ಅವರು ಕಳ್ಕೊಂಡಿರ್ಬೋದು, ಬಟ್ ದುಃಖಿಯಾಗಿಲ್ಲ. ಅವರು ಕಳ್ಕೊಂಡಿರ್ಬೋದು, ಬಟ್ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ. ಅವರು ಕಳ್ಕೊಂಡಿರ್ಬೋದು, ಬಟ್ ನಾಳೆಗಳನ್ನು ಮತ್ತೆ ನೋಡ್ತಿದ್ದಾರೆ. ಅವರು ಮತ್ತೊಂದು ದೊಡ್ಡ ಸಿನಿಮಾ ಮಾಡಿ, ಮತ್ತೊಮ್ಮೆ ಸಿನಿಮಾ ಮಾಡಿ ಮತ್ತೆ ಯಾವುದೋ ಎತ್ತರಕ್ಕೆ ಇರ್ಬೋದು. ಆ ಸಾಧ್ಯತೆ ಅವರ ಕಣ್ಣಲ್ಲಿ, ಅವರ ಮಾತುಗಳಲ್ಲಿ ನನಗೆ ಕಾಣಿಸ್ತು. ಅಂಥ ಒಂದು ಪುಸ್ತಕ, ನಾನು 108 ಪುಸ್ತಕ ಬರೆದಿದ್ದೀನಿ, ಸುಮಾರು 10,000 ಪುಸ್ತಕ ಓದಿದ್ದೀನಿ. ಈ ರ್ಯಾಕ್ ಟು ರಿಚರ್ ಸ್ಟೋರೀಸ್ಗಳನ್ನು ಕೂಡ ಬರೆದಿದ್ದೀನಿ, ಓದಿದ್ದೀನಿ. ಬಟ್ ಇಂಥ ಒಂದು ಕಥೆಯನ್ನು ನಾನು ಬರೀಬೇಕು ಅಂತ ಅನ್ನಿಸ್ತು. ಬಹುಶಃ ಇದು ಬಹಳ ಒಳ್ಳೆಯ ಸಿನಿಮಾ ಆಗುವಂಥ ಕಥೆ. ಅದು ಸಿನಿಮಾ ಅಂದರೆ ಹೇಳಿ, ನಾವು ಹಿಂದೆ ಸಿನಿಮಾ ನೋಡ್ತಿದ್ದಾಗ ನಾಯಕ ನಟ ಮೊದಲ ದೃಶ್ಯದಲ್ಲಿ ಬಂದಾಗ ಹೀರೋ ಆಗ್ತಾ ಇರಲಿಲ್ಲ. ಆ ಕತೆ ಹೇಳ್ತಾ ಹೇಳ್ತಾ ಕೊನೆಯ ದೃಶ್ಯ ಹೀರೋ ಆಗ್ತಿದ್ದ. ಇವತ್ತು ಮೊದಲ ದೃಶ್ಯದಲ್ಲಿ ಹೀರೋ ಆಗ್ತಾನೆ, ಕೊನೆಯ ದೃಶ್ಯದಲ್ಲಿ ಎದ್ದಿದ್ದೋಗ್ತಾನೆ. ಉಲ್ಟಾ ಆಗಿಬಿಟ್ಟಿದ್ದಲ್ಲ. ಆದರೆ ಇವರು ಮೊದಲು ನಿಧಾನವಾಗಿ ಹಾಲಾಗ್ತಾ, ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ, ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ತಾ, ಹೇಗೆ ಈ ಪುಸ್ತಕದಲ್ಲಿ ಹೀರೋ ಆಗ್ತಾ ಹೋಗ್ತಾರೆ ಅಂತ. ಒಬ್ಬ ನಿರ್ಮಾಪಕ ಹೀರೋ ಆಗೋದು ತನ್ನ
ಆಸಕ್ತಿ, ಪ್ರೀತಿ ಮತ್ತು ಸಿನಿಮಾದ ಮೇಲಿನ ಅಗಾಧವಾದ ಮೋಹದಿಂದ ಅಂತ ಸಿನಿಮಾ ಮೋಹಿತ, ಲೋಕ ಮೋಹಿತ ಮತ್ತು ವೃತ್ತಿ ಮೋಹಿತ ವ್ಯಕ್ತಿಯವರು. ಇವರಿಗೆ ನಾನು ಅಭಿನಂದನೆಗಳನ್ನ ಹೇಳಬೇಕು, ಧನ್ಯವಾದಗಳನ್ನ ಹೇಳಬೇಕು, ನಮಸ್ಕಾರಗಳನ್ನು ಹೇಳಬೇಕು ಗೊತ್ತಿಲ್ಲ. ಬಟ್ ಬಹಳ ನಾನು ನೋಡಿದಂತಹ ಶಣೈ ಸುಮ್ಮನೆ ರೆಕಮೆಂಡ್ ಮಾಡಲ್ಲ, ಶಣೈ ಹ್ಯಾಸ್ ರೆಕಮೆಂಡೆಡ್ ಹಿಮ್ ಇವರ ಬಗ್ಗೆ ಪುಸ್ತಕ ಬರಬೇಕು ಅಂತ. ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಸುಮ್ಮನೆ ಪುಸ್ತಕ ಮಾಡಲ್ಲ, ಅವ್ರು ಮಾಡಿರೋದು 8-10 ಪುಸ್ತಕ ಮಾಡಿದ್ದಾರೆ. ಅಂಥವರನ್ನು ಹುಡುಕಿ ಅಂಥವರ ಸಾಧನೆಗಳನ್ನು ಜಗತ್ತಿಗೆ ಪರಿಚಯಿಸುವಂಥ ಪುಸ್ತಕ ಮಾಡಿದ ಇಂಡಿಯನ್ ಎಕ್ಸ್ಪ್ರೆಸ್, ಶಣೈ ಅವರು. ಆಮೇಲೆ ಎಷ್ಟು ಮಂದಿ ನೋಡಿ, ತಡವಾಗಿದ್ದರೂ ಕೂತ್ಕೊಂಡು ಇವರ ಕಾರ್ಯಕ್ರಮಕ್ಕೆ ಬಂದರು. ಕೆಳಗಡೆ ಹೋಗ್ತಾ ಕನಕಪುರ ಶ್ರೀಕಾಂತ್ ಸಿಕ್ಕಿದ್ರು. ಅವ್ರು ಹೇಳಿದರು, ಇವರು ಪ್ರೋಗ್ರಾಮಿಗೆ ಬಂದೆ, ನೀವು ಹೋಗಿ ಮಾತಾಡಿ, ಅವ್ರಿಗೆ ನಮಗೆಲ್ಲ ಪ್ರೀತಿ ಪಾತ್ರರು, ನಮ್ಮೆಲ್ಲರ ಕಣ್ಮಣಿ ಅಂತ ಹೇಳಿದ್ರು ಅವರು. ಮೊನ್ನೆ ಚೇಂಬರ್ಗೆ ಹೋದಾಗ ಜಯಮಾಲ ಅವರಿದ್ದರು, ಅವರಿಗೆ ಭಾಳ ದ್ವಂದ್ವ ಇತ್ತು, ಇನ್ನೊಂದು ಕಾರ್ಯಕ್ರಮ ಇತ್ತು ಅವರಿಗೆ, ಅಲ್ಲಿಗೆ ಹೋಗಲು ಇಲ್ಲಿಗೆ ಬರಲು ಅಂತ. ಬಟ್ ಇಲ್ಲಿಗೆ ಮೊದಲು ಬಂದರು ಅವರು. ಇವತ್ತು ಇಲ್ಲಿ ಪಕ್ಕದಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ನಮ್ಮದೇ ಆಫೀಸಿನ ಕಾರ್ಯಕ್ರಮ ನಡೀತಾ ಇದೆ ಬೆಳಿಗ್ಗೆ 11 ಗಂಟೆಯಿಂದ. ಶ್ರೀಯುತ ಈಶ್ವರ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ನಾನು ಆ ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ಇಲ್ಲಿ ಬಂದೆ. ಯಾಕಂದರೆ ಈ ಸಾಧನೆ ದೊಡ್ಡದು ಅಂತೇಳಿ. ನಿಮಗೆ ನಮೋ ನಮಃ, ಒಳ್ಳೆಯದಾಗಲಿ. ವೇದಿಕೆ ಮೇಲಿರುವ ನೊಣವಿನಕೆರೆ ಮಹಾಸಂಸ್ಥಾನದ ಪರಮ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಂದಿನ ಸಭೆಯ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಆತ್ಮೀಯ ಗೆಳೆಯರಾದಂಥ ಬೆಂಕೋಶ್ರೀಯವರೇ, ಆಗಮಿಸಿರುವ ಬೆಂಕೋಶ್ರೀಯ ಹಿತೈಷಿಗಳೇ, ಅಭಿಮಾನಿಗಳೇ, ಬೆಂಕೋಶ್ರೀಯವರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಕೆ ವಿ ಚಂದ್ರಶೇಖರ್ ಅವರು ಮಾತನಾಡಿಕೊಂಡು ನಾವೇನು ಮಾತನಾಡೋದು ಬೆಂಕೇಶ್ವರಿ ಅವ್ರ ಬಗ್ಗೆ ಎಲ್ಲ ಅವರು ಹೇಳಿದ್ದಾರೆ. ಆದರೆ ಬೆಳೆದು ಬಂದ ದಾರಿನ ಹೆಜ್ಜೆ ಹೆಜ್ಜೆಯ ಗುರುತುಗಳನ್ನು ನಿಮ್ಗೆಲ್ರಿಗೂ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಬಹುಶಃ ಇಷ್ಟೊಂದು ಅದ್ಭುತವಾಗಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಾದರೆ ಕೆ ವಿ ಚಂದ್ರಶೇಖರ್ ಅವರಾಗಲಿ ವೇದಿಕೆಯಲ್ಲಿರೋ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಜನರಿಗೆ ಆ ಒಂದು ನಿಮ್ಮ ಏನೇನು ಅಭಿಲಾಷೆಗಳಿತ್ತು, ಏನೇನು ಕಷ್ಟಪಟ್ಟರು ಎಲ್ಲವನ್ನ ನೀವು ಹೇಳ್ಕೊಂಡಿದ್ದೀರಿ. ಬಹುಶಃ 1983ರಲ್ಲಿ 82 ಗೋಕಾಕ್ ಚಳುವಳಿ ಆದಮೇಲೆ 83ರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಪ್ರಾರಂಭ ಮಾಡಿದೆ. ಕರ್ನಾಟಕದಾದ್ಯಂತ ಸುಮಾರು 10,000 ಸಂಘಗಳನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಬೆಂಕೋಶ್ರೀಯವರು ಯಾವ ಇದು ರಮೇಶ್ ಸುರ್ವೆ ಅವರು ಪತ್ರಕರ್ತರು, ಅವ್ರ ಜೊತೆ ಸೇರಿಕೊಂಡು ಇವರು ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಆ ಉದ್ಘಾಟನೆಗೆ ನಾನು ಹೋದಂಥ ಸಂದರ್ಭದಲ್ಲಿ ಇವರ ಚಟುವಟಿಕೆ ನೋಡಿದೆ. ನಾನು ಒಂದು ರೀತಿ ಪಾದರಸ, ನನಗೆ ಬಹಳ ಖುಷಿ ಆಯಿತು. ಒಳ್ಳೆಯ ಕಾರ್ಯಕರ್ತ ಈ ಭಾಗದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಪ್ರಾರಂಭ ಮಾಡ್ತಾನೆ, ಇವರಿಂದ ಕನ್ನಡದ ಕೆಲಸ ಆಗುತ್ತೆ, ಕನ್ನಡಿಗರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವನೆ ಅವತ್ತೇ ನನಗೆ ಬಂದದ್ದಾಯಿತು. ಯಾಕೆ ಅಂತ ಹೇಳಿದ್ರೆ, ನೀವು ನಡ್ಕೊಂಡಂಥ ರೀತಿ, ನೀವು ಆ ಒಂದು ಸಮಾರಂಭದಲ್ಲಿ ನೀವು ನಡ್ಕೊಂಡು ಆ ಒಂದು ಚಟುವಟಿಕೆ ನೋಡಿದಾಗ ನನಗೆ ಅನಿಸ್ತು, ನೀವು ಬಹಳ ಎತ್ತರದ ಮಟ್ಟಕ್ಕೆ ಬೆಳೆಯುವಂಥ ವ್ಯಕ್ತಿ ನೀವು ಆಗ್ತೀರಾ ಅಂತ ಹೇಳ್ಬಿಟ್ಟು. ನಿಮ್ಮ ಆಕಾರ ಚಿಕ್ಕದಾಗಿರ್ಬೋದು, ಆದರೆ ನಿಮ್ಮ ವ್ಯಕ್ತಿತ್ವ ಇದೆಯಲ್ಲ, ಅದು ನಮಗೆಲ್ಲರಿಗೂ ಹೆಮ್ಮೆ. ಯಾಕೆಂತ ಹೇಳಿದ್ರೆ, ಆ ಎಲ್ಲ ಕಷ್ಟ ಸುಖ ನೋವನ್ನು ನೀವು ಅನುಭವಿಸ್ಕೊಂಡು ಇಷ್ಟ ಮಟ್ಟಿಗೆ ಬೆಳೆದಿದ್ರಿ. ಬಹುಶಃ ನಾವು ಅಷ್ಟೇ ನಿಮ್ಮ ಥರನೇ ಹಸುವಿನಿಂದ ಮತ್ತೊಂದಿನಿಂದ ಬೆಳೆದಂಥವ್ರು ನಾವು. ಅದು ನಮಗೆ ಅರ್ಥ ಆಗುತ್ತೆ. ನಿಮ್ಮ ನೋವು ಏನಿದೆಯೋ ಅದು ನಮಗೆ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ, ನಾವು ಅದೇ ದಾರಿಯಲ್ಲಿ ಬೆಳೆದು ಬಂದಂಥವ್ರು, ಗ್ರಾಮಾಂತರ ಪ್ರದೇಶದಿಂದ ಬಂದಂಥವ್ರು. ನೀವು ಅದು ನಾಗಮಂಗಲದಿಂದ ಬೆಂಗಳೂರಿಗೆ ಬಂದು ನನಗೆ ಇನ್ನೊಂದು ಖುಷಿ ಏನಂದರೆ, ನಡೆದು ಬಂದ ದಾರಿಯಲ್ಲಿ ಯಾರ್ಯಾರು ನಿಮ್ಮನ್ನು ಕೈ ಹಿಡಿದ್ರು, ಯಾರ್ಯಾರು ನಿಮಗೆ ಆಶ್ರಯವನ್ನು ತೋರಿಸಿದ್ರು, ಯಾರ್ಯಾರು ನಿಮ್ಮನ್ನು ಆ ಮಟ್ಟಕ್ಕೆ ಬೆಳೆಯಬೇಕು ಅಂತ ಆಸೆ ಪಟ್ಟರು ಅಂಥವೆಲ್ಲನೂ ನೀವು ನೆನೆಸ್ಕೊಟ್ರಲ್ಲ ಇವತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ವೀರಣ್ಣವರು ಮತ್ತು ಅವರ ಶ್ರೀಮತಿಯವರು. ಯಾಕೆ ಅಂತ ಹೇಳಿದ್ರೆ, ವೀರಣ್ಣವರು ನಿಮಗೆ ಎಷ್ಟು ಆಶೀರ್ವಾದ ಮಾಡಿದಾರೋ ಅನೇಕ ಸಾರಿ ನನಗೆ ಬೈದ ಆಶೀರ್ವಾದ ಮಾಡಿದ್ದಾರೆ. ನೀನೊಂಥರ ಏನು ಈ ಬೆಂಗಳೂರಲ್ಲಿ ಯಾರನ್ನು ಬಿಡಲ್ಲ, ಹಂಗೆ ಓಡಾಡ್ತೀಯ ನೀನು, ನನಗೆ ಆ ಥರ ನನಗೆ
ಹಿತೈಷಿ ಆಗಿದ್ದಂಥವ್ರು ವೀರಣ್ಣವರು, ಅವರ ಶ್ರೀಮತಿಯವರು. ಇವತ್ತು ಅವೆಲ್ಲ ನಮಗೆ ನೆನಪು ಬರುತ್ತೆ. ಒಂದು ರೀತಿಯ ಹುಂಬ ಅಂತ ಹೇಳಿದ್ರೆ ತಪ್ಪಲಾಗದು. ವೆಂಕಟೇಶ್ವರರು ಒಂದು ರೀತಿಯ ಹುಂಬ, ಏನು ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಅವರು ಈ ಮದ್ರಾಸ್ನಲ್ಲಿ ಮುರಳಿ ಸಿದ್ಧಲಿಂಗಯ್ಯನವ್ರ ಮಗ ಮುರಳಿ ಅಂತ, ಅವರು ದೊಡ್ಡ ಕಲಾವಿದ ತಮಿಳುನಾಡಲ್ಲಿ. ಅದನ್ನು ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಇವರ ಇನ್ನೊಬ್ಬ ಸ್ನೇಹಿತ, ಅವ್ರ ಹೆಸರಾಕೋ ಹೇಳಲಿಲ್ಲ, ಪಚ್ಚಿ ಕೃಷ್ಣ ಪ್ರಸಾದ್, ಅವ್ರ ಹೆಸರು ಹೇಳಲಿಲ್ಲ. ಯಾಕೆಂತ ಹೇಳಿದ್ರೆ ಇವರ ಎಡಗೈ ಬಲಗೈ ಅವರೇ, ಅದಕ್ಕೆ ಕಾರಣ ಇರ್ಬೋದು. ಆದರೆ ಅವರು ನನ್ನನ್ನು ಕರ್ಕೊಂಡು, ನಿಮಗೆ ಅವರು ಪರಿಚಯ ಇದ್ದಾರೆ, ಮುರಳಿಯವರ ಶ್ರೀಮತಿಯವರು, ಆ ಒಂದು ದಿನಾಂಕವನ್ನು ನೀವು ಕಾಲ್ಶೀಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಚೆನ್ನೈಗೆ ಕಳಿಸ್ಕೊಟ್ರು. ಜೊತೆಗೆ ಅವ್ರು ಬರಲಿಲ್ಲ, ಅವ್ರ ತಂಡ ಕಳಿಸ್ಕೊಟ್ರು. ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಮಾತುಕತೆ ಆದಮೇಲೆ ಸುಮಾರು 1.5 ವರ್ಷದವರೆಗೂ ಅವನ ಕಾಲ್ಶೀಟ್ ಸಿಗಲಿಲ್ಲ. ಇಲ್ಲ, ಖಂಡಿತ ಮಾಡ್ತೀವಿ, ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದೆ, 1.5 ವರ್ಷ ಕಾಯಿರಿ ಅಂತ ಹೇಳಿದ್ರು. ಸರಿ, ಮುಗಿಸ್ಕೊಂಡು ನಾವು ವಾಪಸ್ ಬರುವಾಗ ಆ ಪಚ್ಚಿ ಮತ್ತು ಆ ಚಿತ್ರದ ನಿರ್ದೇಶಕ ಸಂತು ಅವರು ನನ್ನನ್ನು ಮನೆಗೆ ಕಾರಲ್ಲಿ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದಾಗ ರಾತ್ರಿ ಸುಮಾರು 11:30 ಆಗಿರುತ್ತೆ. ನಾವು ಚೆನ್ನೈನಿಂದ ಬಂದಾಗ ಆ ಬಾಗಿಲ ನನ್ನ ಮಗ ಓಪನ್ ಮಾಡಿ ಹೊರಗಡೆ ಬರ್ತಾನೆ. ಬಂದಾಗ ನನ್ನ ಮಗನ ನೋಡಿಬಿಟ್ಟು ಏನಾಯ್ತೋ ಏನೋ ಗೊತ್ತಿಲ್ಲ, ಯಾಕೆ ಅಲ್ಲಿ ಇಲ್ಲಿ ಹೋಗಬೇಕು, ಸಾರಾ ಗೋವಿಂದವ್ರ ಮಗನ್ನ ಹೀರೋ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಆ ಚಿತ್ರದ ನಿರ್ದೇಶಕ ಮತ್ತು ಕೃಷ್ಣ ಪ್ರಸಾದ್ ಇಬ್ಬರು ನನ್ನ ಮನೆಗೆ ಬಂದು, ದಯಮಾಡಿ ನಿಮ್ಮ ಮಗನೇ ನಮ್ಮ ಚಿತ್ರದ ನಾಯಕ, ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾನು ಅವ್ರಿಗೆ ಬೈದೆ. ಅವ್ನು ಇನ್ನೂ ಓದ್ತಾ ಇದ್ದಾನೆ, ಅವನ ಆಕಾರ, ಅವನ ಎತ್ತರ ಅದೇನೋ ಇರ್ಬೋದು, ಇನ್ನೂ ಓದ್ತಾ ಇದ್ದಾನೆ, ಆ ತಿಳುವಳಿಕೆ ಇಲ್ಲ, ದುಡ್ಡು ಹಾಕ್ತಾ ಇದ್ದೀರಾ, ದಯವಿಟ್ಟು ಯೋಚನೆ ಮಾಡಿ ಬೇರೆ ಯಾರನ್ನಾದ್ರೂ ನಟರನ್ನ ಹಾಕೊಂಡು ಮಾಡಿ ಅಂತ ಹೇಳಿದೆ. ಅದೇನು ಪ್ರೀತಿ, ಅದೇನು ವಿಶ್ವಾಸನೋ ನನ್ನ ಮೇಲೆ ಅವ್ರಿಗೆ ಗೊತ್ತಿಲ್ಲ. ಇಲ್ಲ, ನಿಮ್ಮ ಮಗನನ್ನು ನಾನು ಹೀರೋ ಮಾಡಬೇಕು ಅಂತ ಹೇಳಿ ನನ್ನ ಮಗ ಮಾಡಿದ್ದೆ ಮೊದಲನೇ ಹೀರೋ. ಇದು ಚಿತ್ರ ಡವ್ ಅಂತ ಹೇಳ್ಬಿಟ್ಟು ಆ ಚಿತ್ರದ ನಿರ್ಮಾಪಕರು ವೆಂಕಟೇಶ್ವರಿ ಅವರು. ಅವ್ರಿಗೆ ಯಾವ್ಯಾವ ಕ್ಷೇತ್ರದ ಕೈ ಹಿಡಿತೋ ಗೊತ್ತಿಲ್ಲ, ಆದರೆ ಸಿನಿಮಾ ರಂಗ ಯಾಕೋ ಅವರ ಕೈ ಹಿಡಿಲಿಲ್ಲ. ಅದು ಒಂದು ಕಡೆ ನಮ್ಮೆಲ್ಲರಿಗೂ ನಾವು, ಯಾಕೆಂತ ಹೇಳಿದ್ರೆ ಅಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಚಿತ್ರರಂಗಕ್ಕೆ ಬರಬೇಕು, ನಾನೊಬ್ಬ ದೊಡ್ಡ ನಿರ್ಮಾಪಕನಾಗಬೇಕು ಅಂತ ಹೇಳ್ಬಿಟ್ಟು ಕನಸು ಕಂಡಂಥವ್ರಿಗೆ ಕೈ ಹಿಡಿಲಿಲ್ಲ. ಅದು ನಮ್ಮೆಲ್ರಿಗೂ ನೋವು. ಆ ನೋವೇ ಇವತ್ತು ವೆಂಕಟೇಶ್ವರಿ ಅವ್ರನ್ನ ಈ ಮಟ್ಟಕ್ಕೆ ತಗೊಂಡು ಬಂದಿದೆ. ಯಾವುದೇ ಕ್ಷೇತ್ರದಲ್ಲಿ ಅವರ ಕೈ ಹಾಕಿದ್ರು ಕೂಡ ಆ ನಿಷ್ಠೆ ಇದೆಯಲ್ಲ, ಆ ನಂಬಿಕೆ ಇದೆಯಲ್ಲ, ನಾನು ಮಾಡ್ತೀನಿ, ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಇದೆಯಲ್ಲ, ಅದು ವೆಂಕಟೇಶ್ವರಿ ಅವರ ವ್ಯಕ್ತಿತ್ವ. ಎಷ್ಟೇ ಕಷ್ಟ ಇದ್ರೂ ಕೂಡ ಅವರಲ್ಲಿ ನಾನು ಯಾವತ್ತೂ ಕೂಡ ಆ ಕಳೆಗುಂದಿದ್ದನ್ನು ನಾನು ನೋಡಲಿಲ್ಲ. ನಗುತ್ತಾನೆ ಕಷ್ಟನ ಸ್ವೀಕಾರ ಮಾಡುವಂಥ ವ್ಯಕ್ತಿತ್ವ ಇದ್ದಿದ್ದು ವೆಂಕಟೇಶ್ವರಿ. ಯಾವತ್ತೂ ಬಹಳಷ್ಟು ನೋವುಗಳನ್ನ ಯಾವತ್ತೂ ಯಾರ ಕೈಲೂ ಹೇಳ್ಕೊಳ್ಳಿಲ್ಲ ನಾನು ಕಂಡಂಗೆ. ಅವರ ಶ್ರೀಮತಿ ಯಾವತ್ತೂ ಆ ಮಕ್ಕಳ ಜೊತೆ ಏನೋ ಹಂಚ್ಕೊಂಡಿರ್ಬೋದು ಗೊತ್ತಿಲ್ಲ, ಆದರೆ ಹೊರಗಡೆ ಮಾತ್ರ ಎಲ್ಲೂ ಕೂಡ ಅದನ್ನು ಹೇಳ್ಕೊಳ್ಳಿಲ್ಲ. ಅದು ದೊಡ್ಡತನ. ಯಾಕೆ ಅಂತ ಹೇಳಿದ್ರೆ ಆ ನೋವು ಹೇಳ್ಕೊಂಡ್ರೆ ನಾವು ಸಮಾಜದಲ್ಲಿ ಕುಂದುತ್ತೀವಿ, ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ. ಅದಕ್ಕೆ ನೀವು ಅವಕಾಶ ಕೊಡಲಿಲ್ಲ. ಅದು ನಿಮ್ಮ ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನೇ ಇವತ್ತು ನಿಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡಿದ್ದೆ. ಕೊನೆಗೆ ನೀವು ಒಂದು ಮಾತು ಹೇಳಿದ್ರಿ, ನಾನು ಸಂಪಾದನೆ ಮಾಡಿದೆ ಕಳ್ಕೊಂಡೆ, ಏನು ಮಾಡಿದ್ರು ಕೂಡ ನಾನು ಇವತ್ತು ಸುಖವಾಗಿದ್ದೀನಿ. ಇದು ಮನುಷ್ಯನಿಗೆ ಬೇಕು. ನಾನು ಅಂದ್ಕೊಂಡಿದ್ದೀನಿ ಅವ್ರ ಆಶೀರ್ವಾದನೇ ನಿಮಗೆ ದೊಡ್ಡದು ಅಂತ ಅಂದ್ಕೊಂಡಿದ್ದೀನಿ. ಕೂತಿದ್ದಾರಲ್ಲ ಪಕ್ಕದಲ್ಲಿ, ಅವರ ಆಶೀರ್ವಾದ ನಿಮಗೆ ತಲೆ ಮೇಲೆ ಇದೆ. ಖಂಡಿತವಾಗಿ ನೀವು ಇನ್ನೂ ಕೂಡ ಜೋಗಿ ಅವರು ಹೇಳಿದಂಗೆ ಇನ್ನೂ ಒಂದು ಒಳ್ಳೆ ಚಿತ್ರ ಮಾಡಿ ನಾವೆಲ್ಲ ಇದ್ದೀವಿ. ನಾವೆಷ್ಟು ಖುಷಿ ಪಡ್ತೀವೋ ಗೊತ್ತಿಲ್ಲ. ಮಾಡಿಕೊಂಡು ಕೆ.ವಿ. ಚಂದ್ರಶೇಖರ್ ಅವರು ನಮ್ಮ ಯಜಮಾನರು ಅಂತ ಹೇಳಿದಾಗ ಪಕ್ಕದಲ್ಲಿ ಕೂತಿರುವಂಥ ಅವ್ರ ಮಗನಿಗೆ ಎಷ್ಟು ಸಂತೋಷ ಆಗಿರಬೇಕು. ಅವರು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ರು ಅಂತ ಹೇಳಿದಾಗ ಅವರ ತಂದೆ ತಾಯಿ ಮೇಲೆ ಅವ್ರಿಗೆಷ್ಟು ಗೌರವ ಇರಬೇಕು, ನಿಮಗೆ ಎಷ್ಟು ಪ್ರೀತಿ ಇರಬೇಕು. ಇದು ರೀ ಮಾನವೀಯತೆ ಅನ್ನೋದು. ಅದು ಕರ್ನಾಟಕದಲ್ಲಿ ಎದ್ದು ಕಾಣುತ್ತೆ. ಯಾರೋ ಒಬ್ರು ಇಬ್ರು ಏನೋ ಹೇಳ್ಬೋದು,
ಆದರೆ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವೆಲ್ಲ ಕೂಡ ಮಾನವೀಯತೆಯನ್ನು ಪಡ್ಕೊಂಡಂಥ ಜನ ನಾವು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಈ ಪ್ರೀತಿ ವಿಶ್ವಾಸವನ್ನು ನೀವೆಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ಕರ್ನಾಟಕದೇ ಕಾಣೋದಕ್ಕೆ ಸಾಧ್ಯ. ಒಂದು ಕಡೆ ಕನ್ನಡದ ಬಗ್ಗೆ ಅಭಿಮಾನ, ಒಂದು ಕಡೆ ಹೊಟ್ಟೆಪಾಡು, ಇವೆಲ್ಲವನ್ನ ಸೇರಿಕೊಂಡು ಇಷ್ಟು ಮಟ್ಟಿಗೆ ಬೆಳೆದು ಒಬ್ಬ ದೊಡ್ಡ ನಾಗರಿಕನಾಗಿ ನಿಂತಿದ್ದೀರಲ್ಲ, ಅದು ನಾನು ನಿಮ್ಮೆಲ್ಲರ ಜೊತೆಲಿ ನಾವೆಲ್ಲ ಜೊತೆಲಿರೋದಕ್ಕೆ ಅದು ಸಾರ್ಥಕ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇವತ್ತೊಂದು ಪುಸ್ತಕ ಬಿಡುಗಡೆ ಆಯಿತು. ನೀವು ಆ ಪುಸ್ತಕದಲ್ಲಿ ಎಲ್ಲವನ್ನೂ ಹೇಳ್ಕೊಂಡಿದ್ದೀರ. ಇಂಡಿಯನ್ ಎಕ್ಸ್ಪ್ರೆಸ್ನವರು ಜೋಗಿ ಅವರು ಹೇಳಿದಂಗೆ 7-8 ಪುಸ್ತಕ ಬಿಡುಗಡೆ ಮಾಡಿದರೆ ಅದರಲ್ಲಿ ಇದು ನನಗೆ ಬಹಳ ಖುಷಿ ಕೊಡ್ತು. ಆ ಪ್ರಿಂಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ವಿಷಯ ಆ ಸಂಪಾದಕೀಯನ ನೀವೇನು 4 ಪೇಜು 5 ಪೇಜು ಬರೆದಿಲ್ಲ, ಕೇವಲ ಒಂದೇ ಒಂದು ಪೇಜ್ನಲ್ಲಿ ಇಡೀ ಅವರ ಜೀವನವನ್ನು ನೀವು ಕಥೆ ಹೇಳ್ತೀರ. ಅದು ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಯಿತು. ಎಲ್ಲ ಕ್ಷೇತ್ರದಲ್ಲೂ ಕೈ ಆಡಿಸಿದ್ದಾರೆ. ಯಾರು ಬೆಕ್ಕೋಶ್ರೀಯವರು ಎಲ್ಲ ಕ್ಷೇತ್ರದಲ್ಲೂ ಕೈ ಆಡಿಸಿ ಇವತ್ತು ಒಂದು ಗಟ್ಟಿಯಾದಂಥ ಒಬ್ಬ ವ್ಯಕ್ತಿತ್ವವನ್ನು ಪಡ್ಕೊಂಡು ಇವತ್ತು ನೀವು ಒಬ್ಬ ಕನ್ನಡಿಗನಾಗಿ ಇಷ್ಟು ಮಟ್ಟಿಗೆ ಬೆಳೆದಿದ್ದೀರಲ್ಲ, ಅದು ನನಗೆಲ್ಲೋ ಒಂದು ಕಡೆ ಹೆಮ್ಮೆ ಮತ್ತು ಖುಷಿ ಅನಿಸುತ್ತೆ ನಿಮ್ಮ ಬಗ್ಗೆ.